ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ನಾನು ಹೇಳಲೇಬೇಕು, ಯಾಕಂದರೆ ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಬಟ್ ಇಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಮಟನ್ ಚಾಪ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದರಲ್ಲಿ. ನಿಮ್ಗೆ ಯಾರಿಗಾದ್ರೂ ರೆಸಿಪಿ ಬೇರೆ ಥರ ಮಾಡೋಕ್ಕೆ ಗೊತ್ತಿದ್ರೆ ಅದನ್ನು ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ಮಟನ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲಿಗೆ 3 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಇದಕ್ಕೆ ಒಂದು ಈರುಳ್ಳಿ ಫುಲ್ ಕಟ್ ಮಾಡಿರೋದು, ಒಂಚೂರು ದಪ್ಪ ದಪ್ಪನೇ ಕಟ್ ಮಾಡ್ಕೊಳ್ಳಿ. ಅದನ್ನು ನಾನು ಒಂಚೂರು ಫ್ರೈ ಮಾಡ್ಕೊತಿದ್ದೀನಿ. ಇಲ್ಲಿ ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಂಡಾದಮೇಲೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಇದಕ್ಕೆ ಹಾಕ್ಕೊಳ್ಳಿ. ಅದರಲ್ಲಿ ಬೇರೆ ಇಂಗ್ರೀಡಿಯೆಂಟ್ಸ್ ಬಂದು ಇಲ್ಲಿ ಪ್ಲೇಟಲ್ಲಿ ತೊಗೊಂಡಿದ್ದೀನಿ, ಒಂದೇ ಹಾಕ್ಬೇಕಾರೆ ಹೇಳ್ತೀನಿ. ಮೆಣಸು, ಇದು ಒಂದು 1.5 ಸ್ಪೂನ್ ತೊಗೊಂಡಿದ್ದೀನಿ ಮೆಣಸು. ಮತ್ತು ಇಲ್ಲಿ 1.5 ಇಡಿ ಅಥವಾ 1 ಇಡಿಯಷ್ಟು ಬೆಳ್ಳುಳ್ಳಿ, ಚಕ್ಕೆ 1 ಇಂಚಷ್ಟು ಚಕ್ಕೆ, 5 to 6 ಲವಂಗ, ಅದಾದಮೇಲೆ ಶುಂಠಿ ಒಂದು 1 ಇಂಚು, ಗೋಡಂಬಿ ಆದಮೇಲೆ ಧನಿಯಾನೂ 2 ಸ್ಪೂನ್ ಇದೆ ಧನಿಯಾ. ಮೆಣಸು ಮತ್ತು ಬೆಳ್ಳುಳ್ಳಿ ಅಕಾರ್ಡಿಂಗ್ ಟು ನಿಮ್ಮ ಟೇಸ್ಟ್ ಹಾಕ್ಕೊಳ್ಳಿ, ಯಾಕಂದರೆ ಖಾರ ಎಷ್ಟು ತಿಂತೀರೋ ನೋಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾವು ಎಷ್ಟು ಖಾರ ತಿಂತೀವೋ ಅದ್ರ ಮೇಲೆ ನಾನು ಹಾಕ್ಕೊಂಡಿದ್ದೀನಿ, ಅದಕ್ಕಾಗಿ ನಾನು 2 ಆಪ್ಷನ್ಸ್ ಕೊಡ್ತಿರೋದು. ಮತ್ತು ಹಸಿಮೆಣ್ಸಿನ್ಕಾಯಿ, ಪುದೀನ, ಇದನ್ನು ನೀವು ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟ್ ಕೊಡುತ್ತೆ. ಹಸಿಮೆಣ್ಸಿನ್ಕಾಯಿ ಪುದೀನ ಹಾಕಿದ್ಮೇಲೂ ನಾನು ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡಾದಮೇಲೆ ನಾನು ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊತಿದ್ದೀನಿ. ಪುದೀನೂ ಒಂದು ಕೈ ಹಿಡಿ ಅಷ್ಟೇ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನಾನೊಂದು 10 to 11 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದೆಲ್ಲ ಒಂಚೂರು ಫ್ರೈ ಆದಮೇಲೆ ಲಾಸ್ಟಲ್ಲಿ ಕೊಬ್ಬರಿ ಆ್ಯಡ್ ಮಾಡ್ತಿದ್ದೀನಿ. ಇದು ಕೊಬ್ಬರಿಯಲ್ಲಿ ಒಂದು ಅರ್ಧ ಚಿಪ್ಪಲ್ಲಿ 3/4 ಭಾಗ ತೊಗೊಂಡಿರೋದು ಕೊಬ್ಬರಿ. ಅದನ್ನು ಸಣ್ಣಕ್ಕೆ ತುರಿದಿರೋದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಇದನ್ನು ನೀವು ಆಲ್ಮೋಸ್ಟ್ ಒಂದು 5 to 7 ಮಿನಿಟ್ಸ್ವರೆಗೂ ಕ್ಲೀನಾಗೆ ಫ್ರೈ ಮಾಡಿ. ಕೊಬ್ಬರಿ ಹಾಕಿದ್ಮೇಲೆ ನಿಮಗೆ ತಳ ಅಂಟ್ಕೊಳ್ಳುತ್ತೆ ಅದು ಒಂಚೂರು. ನಾನು ಎಣ್ಣೆನೂ ಒಂಚೂರು ಕಡಿಮೆ ಹಾಕಿರೋದ್ರಿಂದ ತಳ ಜಾಸ್ತಿನೇ ಅಂಟ್ಕೊತಾ ಇತ್ತು. ನೀವು ಇವಾಗ ನೋಡ್ಬೋದು ಎಷ್ಟು ಕ್ಲೀನಾಗಿ ಅದು ಫ್ರೈ ಆಗಿದೆ ಅಂತ ಅಂದ್ಬಿಟ್ಟು. ಇದನ್ನು ಇವಾಗ ತಣ್ಣಗಾಗಕ್ಕೆ ಬಿಡ್ತೀನಿ, ಯಾಕಂದರೆ ಇದನ್ನು ಫುಲ್ ಪೇಸ್ಟ್ ಮಾಡ್ಕೋಬೇಕು. ಇದು ಒಂಚೂರು ತಣ್ಣಗಾಗಕ್ಕೆ ಬಿಡ್ತೀನಿ ಇವಾಗ. ಈಗ ನಾನು ಕುಕ್ಕರಲ್ಲಿ ಮಟನ್ ಒಂಚೂರು ಫ್ರೈ ಮಾಡ್ಕೊಂಬಿಡ್ತೀನಿ ಪೇಸ್ಟ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ. ಒಂದು ಕುಕ್ಕರಲ್ಲಿ ನಾನು ಇವಾಗ ಒಂಚೂರು ಎಣ್ಣೆ ತೊಗೊಂಡು ಅದಕ್ಕೆ ಕಸ್ತೂರಿ ಮೇಥಿಯನ್ನು ಫಸ್ಟ್ ಹಾಕ್ಕೊತಿದ್ದೀನಿ. ಒಂದು 2 ಮಿನಿಟ್ಸ್ನೂ ಇಲ್ಲ, ಲೈಕ್ 1 ಮಿನಿಟ್ ಫ್ರೈ ಮಾಡಿದ್ರೂ ಓಕೆ. ಅದು ಒಂಚೂರು ಸ್ಮೆಲ್ ಫ್ಲೇವರ್ ಬರಲಿ ಅಂತ ಅಂದ್ಬಿಟ್ಟು ಅದು ಫ್ಲೇವರ್ ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ಅರ್ಧ ಈರುಳ್ಳಿ ತೊಗೊಳ್ಳಿ, ಚಿಕ್ಕದಾಗೆ ಕಟ್ ಮಾಡಿಬಿಟ್ಟು ಅದನ್ನು ಅದೇ ಆಯಿಲಲ್ಲಿ ಹಾಕಿ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಹಾಫ್ ಆನಿಯನ್ ಏನಕ್ಕೆ ಅಂತಂದರೆ ತುಂಬ ಹಾಕಿದ್ರೆ ಸ್ವೀಟ್ನೆಸ್ ಬಂದ್ಬಿಡುತ್ತೆ. ಆಲ್ರೆಡಿ ನಾವು ಗ್ರೈಂಡ್ ಮಾಡೋದಕ್ಕೂ ಒಂದು ಫುಲ್ ಆನಿಯನ್ ಹಾಕ್ಕೊಂಡಿರೋದ್ರಿಂದ ಇದರಲ್ಲಿ ಅರ್ಧ ಸಾಕು, ಒಗ್ಗರಣೆಗೆ ಅರ್ಧ ಸಾಕು. ಆನಿಯನ್ ಒಂಚೂರು ಬೇಗ ಫ್ರೈ ಆಗೋದಕ್ಕೆ ನಾನು ಸಾಲ್ಟ್ ಹಾಕ್ಕೊತಿದ್ದೀನಿ. ಯೂಶ್ವಲಿ ನಾನು ಸಾಲ್ಟ್ ಹಾಕ್ಬೇಕಾದ್ರೆ ಮಟನ್ ಆಗಿರಲಿ ಚಿಕನ್ ಆಗಿರಲಿ ಚೆನ್ನಾಗೆ ಉಪ್ಪು ಹಿಡೀಲಿ ಅಂತ ಅಂದ್ಬಿಟ್ಟು ಒಂಚೂರು ಜಾಸ್ತಿನೇ ಹಾಕಿರ್ತೀನಿ. ಲೈಕ್ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟೇ ಹಾಕ್ಕೊಂಡಿರ್ತೀನಿ. ಸೊ ಇಲ್ಲಿ ನಾನು ನನ್ನ ಕೈಯಲ್ಲಿ ಒಂದು ಕೈ ಹಿಡಿಯಷ್ಟು ಹಾಕ್ತಿದ್ದೀನಿ. ಅರಿಶಿನ, ಯಾಕಂದರೆ ಮಟನ್ ಹಾಕಿದ್ಮೇಲೆ ಅರಿಶಿನ ಮಿಕ್ಸ್ ಆಗೋದಿಲ್ಲ ನನಗೆ, ಅದು ಅನ್ಕಂಫರ್ಟಬಲ್ ಅನಿಸುತ್ತೆ, ಕ್ಲೀನಾಗಿ ಮಿಕ್ಸೇ ಆಗಿಲ್ಲ ಅಂತ ಅನಿಸ್ತಿರುತ್ತೆ. ಅದಕ್ಕೆ ನಾನು ಅರಿಶಿನ ಫಸ್ಟೇ ಹಾಕ್ಬಿಟ್ಟು ಅದಾದಮೇಲೆ ನಾನು ಮಟನ್ ಹಾಕ್ತೀನಿ. ಇಲ್ಲಿ ಒಂಚೂರು ಪೆಪ್ಪರ್ ಪೌಡರ್ ಬೇಕು, 1/2 ಸ್ಪೂನ್ ಪೆಪ್ಪರ್ ಪೌಡರ್ ಸಾಕು. ಇದನ್ನು ಹಾಕಿ ಒಂದು 1 ಮಿನಿಟ್ ಫ್ರೈ ಮಾಡಾದಮೇಲೆ ನೀವು ಇಲ್ಲಿ ಮಟನ್ ಆ್ಯಡ್ ಮಾಡಬೇಕು. ಮಟನ್ನು ನೀವು ಅದರಲ್ಲಿ ಆ್ಯಡ್ ಮಾಡಾದಮೇಲೆ ಅದು ನೀರು ಬಿಟ್ಟು ಮತ್ತು ಆ ನೀರೆಲ್ಲ ಫುಲ್ಲು ಡ್ರೈ ಆದಮೇಲೆ ನೀವು ಆ ಪೇಸ್ಟನ್ನ ಹಾಕ್ಕೊಳ್ಳಿ. ಫುಲ್ಲು ಇಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು 70% ಆ ನೀರು ಡ್ರೈ ಆದಮೇಲೆ ಗ್ರೈಂಡ್ ಮಾಡಿಟ್ಟಿರೋ ಪೇಸ್ಟ್ ಏನಿರುತ್ತೋ ಅದನ್ನು ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು. ಅದು ನಾನು ನಿಮಗೆ ತೋರಿಸ್ತೀನಿ. ಮಟನ್ ಆಯಿಲಲ್ಲಿ ಫ್ರೈ ಮಾಡಿದ್ರೆ ಅದರದ್ದು ಹಸಿ ವಾಸನೆ ಹೋಗುತ್ತೆ ಅಂತಾರೆ. ಬಟ್ ಎಸ್, ಅದು ಹಸಿ ವಾಸನೆ ಹೋಗುತ್ತೆ ನಿಜ. ಬಟ್ ನೀರು ಅದರಲ್ಲಿ ಬಿಟ್ಟಿರೋ ನೀರೂ ಅದು ಡ್ರೈ ಆದಮೇಲೆ ನೀವು ಮಸಾಲೆ ಹಾಕಿದ್ರೇನು ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಕೆಲವರು ಅದು ನೀರು ಇರಬೇಕಾದ್ರೇ ಪೇಸ್ಟು ಹಾಕ್ಬಿಡ್ತಾರೆ, ಅದು ಒಂಚೂರು ಹಸಿ ವಾಸನೆ ಬಂದಂಗೆ ಅನಿಸುತ್ತೆ. ಅದಕ್ಕೆ ನಾನು ನಿಮಗಿಲ್ಲಿ ತೋರಿಸ್ತೀನಿ. ಒಂದ್ಸಲಿ ಫುಲ್ ಕ್ಲೀನಾಗೆ ಮಿಕ್ಸ್ ಮಾಡಿಬಿಟ್ಟು, ಯಾಕಂದರೆ ಅರಿಶಿನ ಎಲ್ಲದಕ್ಕೂ ಹಿಡಿಬೇಕಲ್ವ, ಕ್ಲೀನಾಗೆ ಒಂದ್ಸಲಿ ಮಿಕ್ಸ್ ಕೊಟ್ಬಿಟ್ಟು ಮುಚ್ಚಿಡಿ. ಒಂದು 3 to 4 ಮಿನಿಟ್ಸ್ ಆದಮೇಲೆ ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಡಿ. ಆ ಥರ ಒಂದು 2-3 ಸಲ ಮಾಡೋಷ್ಟೊತ್ತಿಗೆ ನಿಮಗೆ ಗೊತ್ತಾಗುತ್ತೆ ಅದು ನೀರು ಬಿಟ್ಟಿರೋದು. ಅದು ನೀರು ಬಿಟ್ಟಾದಮೇಲೆ ಅಟ್ಲೀಸ್ಟ್ ನಿಮಗೆ ಫುಲ್ಲು ಡ್ರೈ ಆಗೋದಕ್ಕೆ ಬಿಡೋಕ್ಕೆ ಟೈಮ್ ಇಲ್ಲ ಅಂತಂದರೆ 70% ಡ್ರೈ ಆಗೋವರೆಗೂ ಬಿಟ್ಟು ಅದಾದಮೇಲೆ ಮಸಾಲ ನೀವು ಅದಕ್ಕೆ ಹಾಕ್ಕೋಬೋದು.
ಮಟನ್ನು ಒಂಚೂರು ನೀರು ಬಿಡಲಿ ಅಷ್ಟೊತ್ತಿಗೆ ನಾನು ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಪ್ಲೀಸ್ ದಯವಿಟ್ಟು ನನ್ನ ವೀಡಿಯೋಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಯಾಕಂದರೆ ನೀವು ಒಂದು ಸಬ್ಸ್ಕ್ರಿಪ್ಷನ್ ನಿಮ್ಮ ಕಡೆಯಿಂದ ಹೆಚ್ಚಾದಷ್ಟು ನನಗೆ ಮೋಟಿವೇಶನ್ ಸಿಗುತ್ತೆ, ನಾನು ಇನ್ನೂ ವೀಡಿಯೋಸ್ ಮಾಡಾಕಬೇಕು ಅಂತ ಅಂದ್ಬಿಟ್ಟು. ಅದಕ್ಕಾಗಿ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ನೀವು ಇನ್ನೂ ಯಾರಾದರೂ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ದೆಲ್ಲರದು ಏನೇ ಫೀಡ್ಬ್ಯಾಕ್ ಇದ್ರೂ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ನನಗೆ ಹೆಲ್ಪ್ ಆಗುತ್ತೆ. ನಾನು ಏನಾದರೂ ಮಿಸ್ಟೇಕ್ ಮಾಡ್ತಿದ್ರೆ ನಂಗೆ ಗೊತ್ತಾಗುತ್ತೆ. ಅದಕ್ಕೆ ಇಲ್ಲಿ ನಾನು ಫ್ರೈ ಮಾಡಿಟ್ಟಿರೋದೆಲ್ಲ ತಣ್ಣಗಾಗಿತ್ತು, ಅದಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳಕ್ಕೆ ತೊಗೊಂಡೋಗ್ತಿದ್ದೀನಿ. ಮತ್ತು ಈ ವಿಡಿಯೋಲಿ ನಂದೊಂದು ಕ್ಲಿಪ್ಪಿಂಗ್ ಮಿಸ್ ಆಗೋಯಿತು. ಯೂಶ್ವಲಿ ನಾನು ಏನೇ ರೆಕಾರ್ಡ್ ಮಾಡ್ಕೊಂಡ್ರೂ ಫುಲ್ಲು ರೆಕಾರ್ಡ್ ಮಾಡಿಬಿಟ್ಟು ಅದರಲ್ಲಿ ಒಂಚೂರು ಸ್ಪೀಡ್ ಫಾರ್ವರ್ಡ್ ಮಾಡ್ತೀನಿ ಹೊತ್ತು ನಾನು ಯಾವುದನ್ನು ಕಟ್ ಮಾಡೋದಿಲ್ಲ. ನಾನಿಲ್ಲಿ ಮಸಾಲೆ ಹಾಕ್ತಾ ಇರಬೇಕಾದ್ರೆ ಅದು ಆಟೋ ಆಫ್ ಆಗಿಬಿಟ್ಟಿದೆ, ಯಾಕಂದರೆ ಸ್ಟೋರೇಜ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಅದು ನಾನು ನೋಡ್ಕೊಂಡೇ ಇರಲಿಲ್ಲ. ಅದಾದಮೇಲೆ ಮತ್ತೆ ಎಲ್ಲ ಕ್ಲಿಯರ್ ಮಾಡಿ ಮತ್ತೆ ಆನ್ ಮಾಡಿಟ್ಟೆ. ಸೊ ಅದು ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿರೋದಕ್ಕೆ ಸಾರಿ. ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡಾದಮೇಲೆ ನಾನು ಅದನ್ನು ಮಟನ್ಗೆ ಹಾಕ್ಕೊಂಡು ಒಂದ್ಸಲ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡಾದಮೇಲೆ ಒಂದು ಕುದಿಯೋಕ್ಕೆ ಸ್ಟಾರ್ಟ್ ಆಗೋವರೆಗೂ ಒಂದು 5 ನಿಮಿಷ ಹಾಗೆ ಓಪನಲ್ಲೇ ಇಟ್ಟು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಟೇಸ್ಟ್ ನೋಡ್ಕೊಳ್ಳಿ, ನಿಮಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಯಾಕಂದರೆ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನೀವು ಇಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಮಟನ್ಗೂ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಖಾರ. ಅದಕ್ಕೆ ಒಂದು ಸಲ ಕುದಿಯೋವರೆಗೂ ವೆಯ್ಟ್ ಮಾಡಿ ಉಪ್ಪು ಖಾರ ನೋಡಿಕೊಂಡು ಆಮೇಲೆ ಮುಚ್ಚಿಡ್ಬೋದು. ನಾನು ಮಟನ್ ಚಾಪ್ಸ್ ಮಾಡಬೇಕು ಅಂದ್ಕೊಂಡಾಗಲೇ ನಾನು ಅಂದ್ಕೊಂಡೆ ನಾನು ಇದಕ್ಕೆ ಖಾರದ ಪುಡಿ ಹಾಕೋದು ಬೇಡ, ಬರೀ ಹಸಿಮೆಣ್ಸಿನ್ಕಾಯಿ, ಮೆಣಸು, ಬೆಳ್ಳುಳ್ಳಿ ಏನಾಗ್ತಿದ್ದೀನೋ ಅದರಲ್ಲೇ ಖಾರ ಸರಿ ಹೋಗಲಿ ಅಂತ ಅಂದ್ಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಅದೊಂಚೂರು ಖಾರ ಕಡಿಮೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ನನಗೆ ಎಷ್ಟು ಖಾರ ಬೇಕೋ ಅದ್ರ ಪ್ರಕಾರವಾಗಿ ಒಂದು ಕಾಲಷ್ಟು ಸ್ಪೂನು ಖಾರದ ಪುಡಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಏನಕ್ಕೆ ಖಾರದ ಪುಡಿ ಹಾಕಬಾರ್ದು ಅಂದ್ಕೊಂಡೆ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿದಾಗಲೇ ನಾನ್ ವೆಜ್ ಬೇರೆ ಟೇಸ್ಟ್ ಬರುತ್ತೆ. ಎರಡೂ ಮಿಕ್ಸ್ ಮಾಡಿ ಅಂದರೆ ಹಸಿಮೆಣ್ಸಿನ್ಕಾಯಿ ಖಾರದ ಪುಡಿ ಹಾಕಿ ಮಾಡಿದಾಗ ಬೇರೆ ಟೇಸ್ಟ್ ಕೊಡುತ್ತೆ. ಬರೀ ಖಾರದ ಪುಡಿಯಲ್ಲೇ ನೀವು ನಾನ್ ವೆಜ್ ಪ್ರಿಪೇರ್ ಮಾಡಿದ್ರೆ ಅದು ಬೇರೆ ಟೇಸ್ಟ್ ಕೊಡುತ್ತೆ. ನಂಗೆ ಹಸಿಮೆಣ್ಸಿನ್ಕಾಯಲ್ಲಿ ಮಾಡೋ ನಾನ್ ವೆಜ್ ತುಂಬ ಇಷ್ಟ. ಸೊ ಅದಕ್ಕೆ ಖಾರದ ಪುಡಿ ಹಾಕೋದು ಬೇಡ ಅಂತ ಅಂದ್ಕೊಂಡೆ. ಬಟ್ ಖಾರ ಸಾಲಿಲ್ಲ ಅಂತ ಅಂದ್ಬಿಟ್ಟು ನಾನು ಇನ್ನೊಂಚೂರು ಆ್ಯಡ್ ಮಾಡಿಕೊಂಡು ಉಪ್ಪು ಇನ್ನೊಂಚೂರು ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಅನ್ನಕ್ಕೆ ಮುದ್ದೆಗೆ ಏನಾದರೂ ತಿನ್ಬೇಕಾದ್ರೆ ಉಪ್ಪು ಕಡಿಮೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ಒಂಚೂರು ಆ್ಯಡ್ ಮಾಡಿಕೊಂಡೆ ನಾನು. ಮತ್ತು ಮಟನ್ನು ನೀವು ಕುಕ್ಕರಲ್ಲಿ ಬೇಯಿಸ್ತಿದ್ದೀರಾ ಅಂತಂದರೆ ಆದಷ್ಟು 1 ವಿಷಲ್ಗೋ ಅಥವಾ 2 ವಿಷಲ್ಗೋ ನೋಡಿ ಇಳಿಸ್ಕೊಂಡು, ಇಫ್ ಇನ್ ಕೇಸ್ ಏನಾದರೂ ಬೆಂದಿಲ್ಲ ಅಂತಂದರೆ ಬೇಕಂದರೆ ಇನ್ನೊಂದು ವಿಷಲ್ ನಾನು ಇಲ್ಲಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ವಿಸಿಲ್ ಕೂಗಿಸ್ಕೊಂಡು ಪ್ರೆಷರ್ ಎಲ್ಲನೂ ಬಿಟ್ಟು, ಅಂದರೆ ಅದೇ ಕೂಲಾಗೋವರೆಗೂ ಬಿಟ್ಟು ಅದಾದಮೇಲೆ ನಾನು ತೆಗೆದು ನೋಡಿದೆ. ನನಗೆ ಒಂಚೂರು ಬೇಯಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಾನು ಇನ್ನೊಂದು ವಿಷಲ್ ಬಿಟ್ಟು ಪ್ರೆಷರ್ ತೆಗೆದುಬಿಟ್ಟಿದ್ದೆ, ಹಂಗೆ ಬಿಡಲಿಲ್ಲ ತಣ್ಣಗಾಗೋಕ್ಕೆ. ಪ್ರೆಷರ್ ತೆಗೆದಾದ್ಮೇಲೆ ಅದರ ಆಯಿಲ್ ಬಿಟ್ಟಿರೋದ್ರಲ್ಲೇ ನಂಗೆ ಗೊತ್ತಾಯಿತು ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಬಟ್ ಇರುತ್ತಲ್ಲ ಸಿಕ್ಸ್ತ್ ಸೆನ್ಸ್, ಅಯ್ಯೋ ಹೆಂಗೆ ಬಂದಿದೆಯೋ ಅಂತ ಅಂದ್ಬಿಟ್ಟು ಟೇಸ್ಟ್ ಮಾಡಿ ನೋಡೋದ್ಮೇಲೆ ಲಿಟ್ರಲಿ ನಂಗೆ ಕಂಟ್ರೋಲ್ ಆಗಲಿಲ್ಲ. ಆಗಲೇ 1-2 ಪೀಸ್ ತಿಂದು ಅದಾದಮೇಲೆ ಮನೆಯವ್ರಿಗೆಲ್ಲ ಬಡಿಸಿದ್ದಾಯಿತು. ಬಟ್ ತುಂಬ ಚೆನ್ನಾಗಿತ್ತು. ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ. ನಾನು ಇನ್ನೊಂದು ಸಲ ಮಾಡಿಬಿಟ್ಟು ಪೂರಿ ಜೊತೆ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಬಟ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. Bye.